ಕಿರುತೆರೆಯ ಖ್ಯಾತ ನಟ ಕಿರಣ್ ರಾಜ್ ಕಾರು ಅಪಘಾತಕ್ಕೀಡಾಗಿದೆ. ಅದರ ಪರಿಣಾಮವಾಗಿ ಅವರಿಗೆ ಎದೆ ಮತ್ತು ಕಾಲಿಗೆ ಗಂಭೀರವಾಗಿ ಗಾಯ ಆಗಿದೆ. ಕೆಂಗೇರಿ ಬಳಿ ನಿಯಂತ್ರಣ ತಪ್ಪಿ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಗಾಯಗೊಂಡಿರುವಂತಹ ಕಿರಣ್ ರಾಜ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮುದ್ರಾಯರಪಾಳ್ಯ ವೃದ್ಧಾಶ್ರಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿರೋದು. ಕನ್ನಡತಿ ಧಾರಾವಾಹಿ ಮೂಲಕ ಖ್ಯಾತಿಯನ್ನ ಪಡೆದಿರುವಂಥದ್ದು ಕಿರಣ್ ರಾಜ್ ಅಭಿನಯದ ರಾಣಿ ಸಿನಿಮಾದ ಒಂದು ದಿನ ಬಾಕಿ ಇತ್ತು. ಸೊ ಅದರ ಮಧ್ಯದಲ್ಲೇ ಈ ರೀತಿಯಾಗಿ ಅಪಘಾತ ಆಗಿದೆ. ಮುದ್ರಾಯರಪಾಳ್ಯ ವೃದ್ಧಾಶ್ರಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಸಮಸ್ಯೆ ಆಗಿದೆ ಅಂತೇಳಿ ಕನ್ನಡತಿ ಧಾರಾವಾಹಿ ಮೂಲಕ ಖ್ಯಾತಿಯನ್ನ ಪಡೆದಿರುವಂಥದ್ದು ಕಿರಣ್ ರಾಜ್ ಅವರ ಅಭಿನಯದ ರಾಣಿ ಸಿನಿಮಾ ಒಂದು ದಿನ ಮಾತ್ರ ಬಾಕಿ ಇತ್ತು. ಅದರ ಮಧ್ಯದಲ್ಲಿ ಈ ರೀತಿಯಾಗಿ ಅಪಘಾತ ಆಗಿದೆ. ಅವರ ಎದೆ ಮತ್ತು ಕಾಲಿಗೆ ಗಂಭೀರವಾಗಿ ಗಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಕೆಂಗೇರಿ ಬಳಿ ಆಗಿರುವಂಥ ಅವಘಡ ಇದು. ನಿಯಂತ್ರಣ ತಪ್ಪಿ ಕಂಬಕ್ಕೆ ಡಿಕ್ಕಿಯನ್ನು ಹೊಡೆದಿದ್ದಾರೆ. ನಟ ಕಿರಣ್ ರಾಜ್ ಅವರ ಕಾರು ಅಪಘಾತವಾಗಿರುವಂಥದ್ದು ನಿನ್ನೆ ರಾತ್ರಿ 9:30 ಸುಮಾರಿಗೆ ಈ ಕಾರು ಅಪಘಾತವಾಗಿದ್ದು, ಘಟನೆಯಲ್ಲಿ ನಟ ಕಿರಣ್ ರಾಜ್ ಅವರಿಗೆ ಗಾಯವಾಗಿರುವಂಥದ್ದು. ಸದ್ಯ ಕಿರಣ್ ರಾಜ್ ಅವರಿಗೆ ಗಾಯವಾಗಿರುವ ಕಾರಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅದರ ಬಗ್ಗೆ ಮಾತಾಡಲಿಕ್ಕೆ ಅವ್ರ ಜೊತೆ ಇದ್ದಂತಹ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂಥ ಗಿರೀಶ್ ನನ್ನ ಜೊತೆ ಇದ್ದಾರೆ. ಸರ್, ಆ್ಯಕ್ಚುಲಿ ಎಲ್ಲಿ ಹೋಗ್ತಿದ್ರಿ, ಏನಾಯಿತು? ಆ್ಯಕ್ಚುಲಿ ನಾವು ರೆಗ್ಯುಲರ್ ಆಗಿ ಅಂದರೆ ನಾವು ನಿನ್ನೆ ಪ್ರೆಸ್ ಮೀಡಿಯಾದವರಿಗೆ ಶೋ ಹಾಕೋ ಅರೇಂಜ್ ಮಾಡಿದ್ದೀವಿ. ಇಲ್ಲಿ ಸಿದ್ದೇಶ್ವರ ಆಶ್ರಮದಲ್ಲಿ ಒಂದು ಊಟದ ಅರೇಂಜ್ಮೆಂಟ್ ಮಾಡಿದ್ವಿ 30 ಮಂದಿಗೆ. ಹಾಗೆ ಕಿರಣ್ ಅವರು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತಾ ಇದ್ದರು. ನಾವು ಒಂದು 2-3 ಸಿನಿಮಾ ಪ್ರಮೋಷನ್ ಬಿದ್ದಿದ್ದ ಕಾರಣ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿಬಿಟ್ಟು ಅವರಿಗೆ ಒಂದಷ್ಟು ಫುಡ್ಗಳನ್ನೆಲ್ಲ ಕೊಟ್ಟು ರಿಟರ್ನ್ ಬರ್ತಾ ಇದ್ವಿ. ಬರುವಾಗ ಅದೇನೋ ಒಂದು ಮುಂಗಿಸಿ ಬಂತ ನಾನು ರೈಟ್ ತೊಗೊಂಡೆ ಗಾಡಿ. ಬಂದ ತಕ್ಷಣ ಅದು ಒಂದು ದಿಂಬೆಗೆ ಬಂದು ಹೊಡೆದ್ಬಿಡ್ತು ಗಾಡಿ. ನಾವೊಂದು ಇಮಿಡಿಯೇಟಾಗಿ ಇವತ್ತು ಮೈಸೂರಲ್ಲಿ ಒಂದು ಪ್ರಮೋಷನ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ನೈಟೇ ಹೋಗಿ ಸ್ಟೇ ಆಗೋಣ ಅಂತ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಗಾಡಿ ಬಿಡಿಯೆಲ್ಲ ಡ್ರೈವಿಂಗ್ ಮಾಡ್ಕೊಂಡು ಬರುವಾಗ ಈ ಘಟನೆ ನಡೆದೋಯ್ತು ಅಷ್ಟೇ. ಒಂದು ಆ್ಯಕ್ಚುಲಿ ಅಲ್ಲಿ ಎಲ್ಲಿಂದ ಬರುವಾಗ ಏನು ಅಡ್ಡ ಬಂತು ಅಂತ ಹೇಳಿ ಅದು ಏನು ಮುಂಗುಸಿ ಏನೋ ರೋಡ್ ಮೇಲೆ ಅಡ್ಡ ಬಂತು. ನಾನು ಅದು ತಪ್ಪಿಸ್ಬೇಕಂದ್ರೆ ರೈಟ್ ಗಾಡಿ ತೊಗೊಂಡೆ. ಅದು ಬಂದು ಒಂದು ದಿಬ್ಬೆ ಗಾಡಿ ಹೊಡೆದ್ಬಿಟ್ಟು ಮರದ ದಿಂಬೆ ಗಾಡಿ ಹೊಡೆದ್ಬಿಡ್ತು. ಸೊ ಅದರಿಂದ ಈ ಥರ ಆಗಿಬಿಡ್ತು ಪ್ರಾಬ್ಲಮ್. ಸದ್ಯ ಕಿರಣ್ ಅವರ ಕಂಡೀಷನ್ ಈಗ ಓಕೆ, ಅಂದರೆ ಸ್ವಲ್ಪ ಎದೆ ಭಾಗಕ್ಕೆ ಪೆಟ್ಟು ಬಿದ್ದರಿಂದ ಸ್ವಲ್ಪ ನಮ್ಗೆ ಭಯ ಆಯ್ತು. ಹಾಗೆ ಇಮಿಡಿಯೇಟಾಗಿ ಹಿಂದೆಗಡೆಯಿಂದ ಪ್ರೊಡ್ಯೂಸರ್ಸ್ ಎಲ್ಲ ಇದ್ದರು ಗಾಡಿಯಲ್ಲಿ. ಹಾಗೆ ನಾವು ಇಮಿಡಿಯೇಟ್ ಶಿಫ್ಟ್ ಮಾಡಿದ್ವಿ ನಿನ್ನೆ. ಇವಾಗ ಓಕೆ, ಚೇತರಿಸ್ಕೊಳ್ತಿದ್ದಾರೆ, ನೋ ಪ್ರಾಬ್ಲಮ್ ಅಂತೇನಿಲ್ಲ. ಸ್ವಲ್ಪ ಎದೆ ಭಾಗಕ್ಕೆ ಗಾಯ ಪೆಟ್ಟಾದ್ರಿಂದ ಸ್ವಲ್ಪ ಇಮಿಡಿಯೇಟ್ ಆಗಿ ನಾವು ಅಡ್ಮಿಟ್ ಮಾಡ್ಕೊಂಡಿದ್ದೆ ಹಾಸ್ಪಿಟಲ್. ಡ್ರೈವ್ ಯಾರು ಮಾಡ್ತಿದ್ರು? ನಾನೇ ಡ್ರೈವ್ ಮಾಡ್ತಾಯಿದ್ದೆ. ನಾನಂದರೆ ಬೆಲ್ಟ್ ಹಾಕಿದ್ದೆ. ಸೊ ಅವ್ರು ಹಿಂದೆಗಡೆಯಿಂದ ಕೂತಿದ್ದರು. ಸೊ ಅವ್ರು ಮುಂದೆ ವರ್ಕ್ ಮಾಡ್ತಿದ್ದೆ, ಎಡಿಟಿಂಗ್ ಮಾಡ್ತಾಯಿದ್ರು. ಅದು ಇಮಿಡಿಯೇಟಾಗಿ ಬಂದು ಸೀಟ್ ಮಿಡ್ಲಿಗೆ ಬಂದು ಅವರು ಹಿಂಗೆ ಬಿದ್ದುಬಿಟ್ರು. ಇಬ್ಬರೇನ ಸರ್? ಇಬ್ಬರು ಹಿಂದುಗಡೆಯಿಂದ ಪ್ರೊಡ್ಯೂಸರ್ಸ್ ಇದ್ದರು. ಅವ್ರು ಬೇರೆ ಗಾಡೀಲಿ ಬರ್ತಾಯಿದ್ರು. ಹಾಗೆ ಅವ್ರು ಇಮಿಡಿಯೇಟ್ ಆಗಿ ಇಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸಿದ್ರು. ವೇಗವಾಗಿ ಬರ್ತಾ ಇದ್ರ ಹೇಗೆ? ನಾರ್ಮಲ್ ಒಂದು 50 ಮೀಡಿಯಮ್ ಸ್ಪೀಡಲ್ಲಿ ಇದೆ. ಏನು ಗುದ್ದಿದ್ದು ಸರ್? ಏನು ಗುದ್ದಿದ್ದು? ಅದು ರೋಡ್ ಸೈಡು ಮರದೆಲ್ಲ ಕಟ್ಟಿಗೆಲ್ಲ ಇದು ಬಿದ್ದಿತ್ತಲ್ಲ, ಅದ್ರ ಮೇಲೆ ಗಾಡಿ ಹತ್ತು ಬಿಡ್ತದೆ ಎಡ್ಜಲ್ಲಿ ಎಂಡಲ್ಲಿ. ನಿಮಗೇನು ಆಗಿಲ್ಲ? ಇಲ್ಲ, ಅದೇ ಸ್ವಲ್ಪ ಸೊಂಟಕ್ಕೆಲ್ಲ ನೋವು ಆಗಿದೆ ಅಷ್ಟೇ, ಬೇರೆ ಮೇಜರ್ ಏನು ಆಗಿರಲಿಲ್ಲ. ಸೊ ಅವರಿಗೆ ಸ್ವಲ್ಪ ಇದಕ್ಕೆ ಪೆಟ್ಟಿದ್ದಂಗೆ ಇದು ಬಗ್ಗೆ ಪೆಟ್ಟಿದ್ದಂಗೆ ಇದೆ ಅಷ್ಟೇ, ಬೇರೆ ಏನಿಲ್ಲ. ಎಕ್ಸಾಕ್ಟ್ ಎಲ್ಲಿ ಸರ್ ನಡೆದಿದ್ದು? ಅದೇ ಆಶ್ರಮದಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದೀವಿ ನಾವು. ಮೈನ್ ರೋಡಿಗೆ ಬಂದಿದ್ದೀವಿ. ಕೋಮುಗುಡ್ಡೆ, ಅದೇ ರೋಡ್ ಗೊತ್ತಿಲ್ಲ ಆ್ಯಕ್ಚುಲಿ. ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ಮ್ಯಾಪ್ ಹಾಕೊಂಡು ನಾವು ಹೋಗ್ತಾ ಇದ್ವಿ. ಹಾಗೆ ಮ್ಯಾಪ್ ಹಾಕೊಂಡು ರಿಟರ್ನ್ ಬರ್ತಾ ಇದ್ವಿ. ಅದ್ರ ಮೇಲೆ ಮಿಡ್ಲ್ ರೋಡಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ನಾವು ಒಂದು 3 ಕಿಲೋಮೀಟರ್ಸ್ ಬಂದಿದ್ದೀವಿ ಆಶ್ರಮದಿಂದ. ಬಂದು ಇನ್ನೇನು ಬರಬೇಕು, ಮೈಸೂರಿಗೆ ಹೋಗ್ಬೇಕು ಪ್ಲ್ಯಾನ್ ಮಾಡ್ತಾ ಇದ್ದೀವಲ್ಲ, ಹಾಗೆ ಸ್ವಲ್ಪ ಗಡಿಬಿಡಿಯಿಂದ ಬರ್ತಾ ಇದ್ದೀವಿ. ಇದು ಗಿರೀಶ್ ಅವರ ಮಾತು. ನಿನ್ನೆ 9:30 ಸುಮಾರಿಗೆ ಬರುವಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ಅಡ್ಡ ಮುಂಗಿಸಿ ಬಂದಿದ್ದಕ್ಕೆ ಅದನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಅಪಘಾತವಾಗಿದೆ. ಘಟನೆಯಲ್ಲಿ ಕಿರಣ್ ಅವರಿಗೆ ಗಾಯವಾಗಿದ್ದು ಸದ್ಯ ಅವರು ಚಿಕಿತ್ಸೆ ಕೊಡಿಸಲಾಗಿದೆ. ಔಟ್ ಆಫ್ ಕಂಡೀಷನ್ ಅನ್ನುವಂಥ ಮಾಹಿತಿಯನ್ನು ವೈದ್ಯರು ಕೊಟ್ಟಿದ್ದಾರೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಅಂತಂದರೆ ಫಿಲ್ಮ್ ಹೀರೋಗಳದ್ದು ಯಾವುದೋ ಒಂದು ಅಪಘಾತ ಆಗಿದೆ ಅಂದ ತಕ್ಷಣ ಅವರೆಲ್ಲರೂ ಪಾರ್ಟಿ ಮಾಡ್ಕೊಂಡು ಬರ್ತಾ ಇದ್ರಾ, ಆಮೇಲೆ ಎಲ್ಲೋ ಹೋಗಿ ಈ ಥರ ಬರುವಂಥ ಸಂದರ್ಭ ಏನಾದರೂ ನಶೆಯಲ್ಲಿದ್ದರೆ ಇಂಥ ಪ್ರಶ್ನೆ ಬಂದ್ಬಿಡುತ್ತೆ. ಕಾರಣ ಹಲವು ಅಪಘಾತಗಳಾದಂಥ ಸಂದರ್ಭದಲ್ಲಿ ನೋಡಿದ್ದೀವಿ ನಾವು, ಅಂಥದ್ದೆಲ್ಲ ಬಂದಿದೆ. ಅದರ ಮಧ್ಯದಲ್ಲಿ ಈಗ ವೃದ್ಧಾಶ್ರಮಕ್ಕೆ ಹೋಗಿ ಬರ್ತಾ ಇದ್ರು ಅಂತಂದಾಗ ಮನಸ್ಸಿಗೇನೋ ಒಂದು ಸಮಾಧಾನ. ಅದರ ಮಧ್ಯದಲ್ಲಿ ಈ ಅಪಘಾತ ಆಗಿದೆ ಅಂತಂದಾಗ ಒಂಚೂರು ಬೇಜಾರು. ಯಾಕೆ ಹೀಗಾಯ್ತಂತೆ? ಹೇಗಿದೆ ಆ ರಸ್ತೆ? ಏನಾಯ್ತಂತೆ ಅಲ್ಲಿ?
ಅರುಣ್, ನಿನ್ನೆ ರಾತ್ರಿ ನಟ ಕಿರಣ್ ರಾಜ್ ಅವರ ಕಾರು ಅಪಘಾತವಾಗಿರುವಂಥದ್ದು. ಬೆಂಗಳೂರಿನ ಹೊರಭಾಗದಲ್ಲಿರುವಂಥ ಮುದ್ದಿನಪಾಳ್ಯ ಬಳಿ ಬರುವಂಥ ಸಂದರ್ಭದಲ್ಲಿ ಆ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಘಟನೆಯಲ್ಲಿ ಕಿರಣ್ ರಾಜ್ ಅವರಿಗೆ ಎದೆ ಭಾಗ ಸೇರಿದಂತೆ ಮುಖಕ್ಕೆ ಒಂದಷ್ಟು ಗಾಯವಾಗಿರುವ ಕಾರಣ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿಯಿಂದ ಈಗಾಗಲೇ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಪ್ರಾಣಾಪಾಯದಿಂದ ಕಿರಣ್ ರಾಜ್ ಅವರು ಪಾರಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆಸ್ಪತ್ರೆಯ ವೈದ್ಯರು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಹಾಗಾಗಿ ಮೇಲ್ನೋಟಕ್ಕೆ ಮೈನರ್ ಅಲ್ಲದಿದ್ದರೂ ಮೈನರ್ ಇಂಜುರಿ ಆಗಿರೋದ್ರಿಂದ ಈಗಾಗಲೇ ಚಿಕಿತ್ಸೆ ಕೊಡುತ್ತು ಇವತ್ತು ಅಥವಾ ನಾಳೆ ಕಿರಣ್ ರಾಜ್ ಅವರಿಗೆ ಡಿಸ್ಚಾರ್ಜ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ನಿನ್ನೆ ರಾತ್ರಿ ಅವರ ರಾಣಿ ಫಿಲಮ್ ಪ್ರಮೋಷನ್ಗೆ ಅಂತ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಬೆಂಗಳೂರಿನ ಹೊರಭಾಗದಲ್ಲಿರುವಂಥ ಸಿದ್ದೇಶ್ವರ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ವೃದ್ಧರಿಗೆ ಊಟವನ್ನು ಕೊಟ್ಟು ಬರ್ತಿರುವಂಥ ಸಂದರ್ಭದಲ್ಲಿ 9:45 ಸುಮಾರಿಗೆ ಮುದ್ದಿನಪಾಳ್ಯ ಬಳಿ ಬರುವಂಥ ಸಂದರ್ಭದಲ್ಲಿ ಏಕಾಏಕಿ ರಸ್ತೆಗೆ ಅಡ್ಡಲಾಗಿ ಮುಂಗಸಿ ಬಂದಿದೆ ಅನ್ನೋ ಕಾರಣಕ್ಕಾಗಿ ಚಾಲನೆ ಮಾಡ್ತಿದ್ದಂಥ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಅವರು ಏಕಾಏಕಿ ಮುಂಗಸಿಯನ್ನು ತಪ್ಪಿಸಲಿಕ್ಕೆ ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂಥ ಪರಿಣಾಮ ಈ ಒಂದು ಅಪಘಾತವಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಅರುಣ್, ಓಕೆ ನಾಗೇಶ್, ಕಾರ್ನಲ್ಲಿ ಎಷ್ಟು ಜನ ಇದ್ರು? ಅವ್ರಿಗೇನು ಆಗಿಲ್ವಾ? ಕೇವಲ ಕಿರಣ್ ರಾಜ್ ಅವ್ರಿಗೆ ಮಾತ್ರ ಈ ರೀತಿಯಾಗಿ ಆಗಿದೆಯಾ? ಅರುಣ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂಥ ಗಿರೀಶ್ ಅವರು ಕಾರು ಚಾಲನೆ ಮಾಡ್ತಿದ್ರೆ ಹಿಂಬದಿಯಲ್ಲಿ ನಟ ಕಿರಣ್ ರಾಜ್ ಅವರು ಕೂತಿದ್ರು ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂಥ ಗಿರೀಶ್ ಅವರು ಪಬ್ಲಿಕ್ ಟಿವಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಬಂದಂಥ ಸಂದರ್ಭದಲ್ಲಿ ಅವರು ಆಚೆ ಕೂತ್ಕೊಂಡು ಒಂದು ವಿಡಿಯೋ ಎಡಿಟ್ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾನು ಚಾಲನೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಾನು ಸೀಟ್ ಬೆಲ್ಟ್ ಹಾಕಿ ಚಾಲನೆ ಮಾಡ್ತಿದ್ದೆ. ಹಾಗಾಗಿ ನನಗೆ ಸೊಂಟಕ್ಕೆ ಸೇರಿದಂತೆ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದೆ. ಅದನ್ನು ಹೊರತುಪಡಿಸಿದಂತೆ ಅವರು ಹಿಂಬದಿ ಕೂತಿದ್ದ ಕಾರಣಕ್ಕಾಗಿ ಸೀಟ್ ಬೆಲ್ಟ್ ಧರಿಸಿರಲಿಲ್ಲ. ಹಾಗಾಗಿ ಅವರ ಮುಖಕ್ಕೆ ಮತ್ತು ಎದೆಯ ಭಾಗಕ್ಕೆ ಗಾಯ ಆಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಕಾರಿನಲ್ಲಿ ಇಬ್ಬರು ಕಿರಣ್ ರಾಜ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಚಾಲನೆ ಮಾಡ್ತಿದ್ದಂಥ ಗಿರೀಶ್ ಅವರು ಮಾತ್ರ ಇದ್ದರು ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.